ಇಲ್ಲಿ ಲೋಕಲ್ ಬಿಜೆಪಿಯವರು ಒಂದು ಸಣ್ಣ ಇದಕ್ಕೆ ರಾಜೀನಾಮೆ ಕೊಟ್ಟರೆ ಅಂತ ಕೇಳ್ತಾರೆ, ಮುಖ್ಯಮಂತ್ರಿನ, ಉಪಮುಖ್ಯಮಂತ್ರಿನ, ಹೋಮ್ ಮಿನಿಸ್ಟರ್. ಹಾಗಾದ್ರೆ ಈಗೇನು ಹೇಳ್ತಾರೆ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ರಾಜೀನಾಮೆ ಕೊಡಲಿ ಅಂತ ಅಶೋಕ್ ಯಾಕೆ ಹೇಳ್ಬಾರ್ದು, ವಿಜೇಂದ್ರ ಯಾಕೆ ಹೇಳ್ಬಾರ್ದು? ಒಂದು ಸಣ್ಣ ಇದ್ರಾಗೆ ಫೋನ್ನಾಗಿ ಮಾತಾಡ್ರೆ ರಾಜೀನಾಮೆ ಕೊಡ್ರಿ. ಅದಕ್ಕೆ ಯಾಕೆ ಇವತ್ತಾಕೆ ಹೇಳ್ಬಾರ್ದು ಬಿಜೆಪಿ? ಅಂದರೆ ಇದರ ಅರ್ಥ ಬಿಜೆಪಿ ಪಾರ್ಟಿಯ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತದೆ. ಅಂದರೆ ಇವ್ರಿಗೆ ಎರಡು ನೀತಿ ಇದೆ ಅಂತ ಇವರಿಗೆ. ಅದಕ್ಕೆ ಅಮಿತ್ ಶಾ ಅವರವರು ನೈತಿಕತೆ ಇದ್ರೆ ಅವ್ರು ರಾಜೀನಾಮೆ ಕೊಡ್ಬೇಕು. ಎಸ್, ಐ ಫೇಲ್ಡ್ ಟು ಪ್ರೊಟೆಕ್ಟ್ ಅಂತ. ಪ್ರೈಮ್ ಮಿನಿಸ್ಟ್ರು ದೇಶದ ಕ್ಷಮೆ ಕೇಳಬೇಕು. ನಾವು ಇವತ್ತಿಂಥ ಕೃತ್ಯಗಳು ನಡೀತಾವಲ್ಲ, ಬರೀ ನಾವು ಉಗ್ರನ ಮಟ್ಟ ಹಾಕ್ತೀವಿ ಅಂದರೆ ದೇಶದ ಕ್ಷಮೆ ಕೇಳಲಿ. ಈಗ 12ಕ್ಕಿಂತ ಹೆಚ್ಚು ಜನ ಸಾಯ್ತಾರೆ, ಈಗ 12 ಜನ ಸತ್ತಿದ್ದಾರೆ, ಇನ್ನೂ ಎಷ್ಟು ಜನ ಸಾಯ್ತಾರೆ ಗೊತ್ತಿಲ್ಲ. 10 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ 10,000 ಕೋಟಿ ಕೊಟ್ಟರೆ ಜೀವ ಬರಲ್ಲ. ಆಡಳಿತ ಕೊಡೋದ್ರಲ್ಲಿ ಕೇಂದ್ರ ಸರ್ಕಾರನೂ ಕೂಡ ವೈಫಲ್ಯ ಆಗಿದೆ. ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು. ನಿಜ, ಯಾರು ತನಿಖೆ ಮಾಡೋರು ಯಾರು? ಅದಕ್ಕೆ ಫಸ್ಟು ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಕೆಲಸ, ಪಾಕಿಸ್ತಾನವನ್ನು ಟೆರರಿಸ್ಟ್ ಸ್ಟೇಟ್ ಅಂತ ಹೇಳಿ ಡಿಕ್ಲೇರ್ ಮಾಡಿಸುವಂಥ ಶಕ್ತಿ ಪ್ರೈಮ್ ಮಿನಿಸ್ಟ್ರಿಗೆ ಬೇಕು. ಆ ಶಕ್ತಿ ಇದೆಯಾ? ಟೆರರಿಸ್ಟ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಿಸ್ಲಿ. ಬರೀ ಮಾತಾಡ್ತಾರೆ. ಹೀಗಾಗಿ ಇಟ್ ಈಸ್ ದಿ ಟೋಟಲ್ ಫೇಲ್ಯೂರ್ ಆಫ್ ದಿ ಇಂಟೆಲಿಜೆನ್ಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಅದಕ್ಕೆ ಪ್ರಧಾನಮಂತ್ರಿ ದೇಶದ ಕ್ಷಮೆ ಕೇಳಲಿ. ಮತ್ತು ನಾವು ಎಲ್ಲಿ ಹೊಡಿತೀವಿ, ಎಲ್ಲಿ ಹೊಡಿತೀರಪ್ಪ? ಮೊದಲು ಇದನ್ನ ಕೆಲಸ ಮಾಡಿ. ಹೀಗಾಗಿ ಇವತ್ತು ದೇಶ ನಿಮ್ಮನ್ನು ಜನ ಕ್ಷಮಿಸೋದಿಲ್ಲ. ಮೊನ್ನೆ ಪುಲ್ವಾಮಾದಲ್ಲಿ ಅಮಾಯಕರು ಸತ್ರು. ಮತ್ತೆ ಏನಾಯ್ತು ಈಗ? ಬಿಜೆಪಿ ಅದಕ್ಕೇ ಕೇವಲ ಹಿಂದೂ ಮುಸ್ಲಿಂ ಅಂತ ಹೇಳಿ ಹೊರಟಿದ್ದಾರೆ ಹೊರತು ದೇಶದಲ್ಲಿ ಆಗ್ತಿರುವಂಥ ಇಂಥ ಉಗ್ರರ ಕೃತ್ಯಗಳನ್ನು, ದೇಶದಲ್ಲಿ ಆಗ್ತಿರುವಂಥ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳದೆ ಪ್ರಧಾನಮಂತ್ರಿ ಇವತ್ತು ವಿಫಲರಾಗಿದ್ದಾರೆ. ನನ್ನ ತಲೆಯಲ್ಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ 2ನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ, ಮೈ ನಾಟ್ ಬಿ. ಆದರೆ BJP ಪಾರ್ಟಿ ಮತ್ತು ಪ್ರಧಾನಮಂತ್ರಿ ಅವರೆಷ್ಟು ಹೇಳ್ತಾರೆ ಅಷ್ಟು ಸ್ವಚ್ಛ ಇಲ್ಲ. ಅವರು ಒಂದು ಅನುಮಾನ ಅಂತೂ ಆಯ್ತು, ಅನುಮಾನ ಇದೆ, ಡೆಫಿನೆಟ್ಲಾಗಿ ಅನುಮಾನ ಇದೆ. ಮತ್ತು ಅವರು ಹೇಳಿದ ಹಾಗೆ ದೇ ಆರ್ ನಾಟ್ ಕ್ಲಿಯರ್. ಅವರು ಅಧಿಕಾರಕ್ಕಾಗಿ ಏನು ಬೇಕಾದರೂ ಬಳಸ್ಕೊಳ್ತಾರೆ, ಏನಾದ್ರು ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.